ಇನ್ನು ಅರಣ್ಯ ಭೂಮಿ ಒತ್ತುವರಿ ತೆರವಿಗೆ ಪ್ರತಿಭಟನೆ ನಡೆದಿರುವಂತಹ ಒಂದು ಘಟನೆ ನಡೆದಿದೆ. ಶ್ರೀನಿವಾಸಪುರ ತಾಲೂಕು ಕಚೇರಿಯ ಮುಂದೆ ಧರಣಿ ನಡೆದಿರೋದು. ರೈತರು ಮತ್ತು ರಮೇಶ್ ಕುಮಾರ್ ಬೆಂಬಲಿಗರ ನಡುವೆ ಗಲಾಟೆ ಆಗಿದೆ. ಕೆಲಕಾಲ ತಳ್ಳಾಟ ನೂಕಾಟವೂ ಕೂಡ ನಡೆದಿದೆ ಮುಖಂಡರ ಮಧ್ಯೆ. ಈ ವೇಳೆ ಕಾಂಗ್ರೆಸ್ ಮುಖಂಡರಿಂದ ರೈತರನ್ನ ಥಳಿಸುವ ಕೆಲಸವೂ ಆಗಿದೆಯಂತೆ. ಪೊಲೀಸರ ಸಮ್ಮುಖದಲ್ಲೇ ಕಾಂಗ್ರೆಸ್ ಮುಖಂಡರು ಈ ರೀತಿ ಹಲ್ಲೆಯನ್ನ ನಡೆಸ್ತಾ ಇದ್ರು. ಪೊಲೀಸರು ಸುಮ್ಮನೆ ನಿಂತಿರೋದು ವಿಪರ್ಯಾಸ. ರೈತ ಮುಖಂಡ ನಾರಾಯಣಗೌಡ, ಮಂಜುನಾಥ್ ಸೇರಿದಂತೆ ಹಲವರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ರೈತರು ಮತ್ತು ಮುಖಂಡರ ನಡುವೆ ಯಾವ ರೀತಿ ನೂಕಾಟ ತಳ್ಳಾಟ ಆಗಿದೆ. ಪೊಲೀಸರಿದ್ದಾರೆ ಅಲ್ಲಿ. ಆದಾಗ್ಯೂ ಕಾಂಗ್ರೆಸ್ನ ಮುಖಂಡರು ರೈತರ ಮೇಲೆ ಹಲ್ಲೆ ಮಾಡಿದಾರಂತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ಫೋನ್ ಸಂಪರ್ಕದಲ್ಲಿ. ಸುರೇಶ್, ಯಾವ ಕಾರಣಕ್ಕಾಗಿ ಗಲಾಟೆ ನಡೀತು? ಕಾಂಗ್ರೆಸ್ ಮುಖಂಡರು ಅಲ್ಲಿ ರೈತರ ಮೇಲೆ ಹಲ್ಲೆ ಮಾಡ್ತಾ ಇದ್ರು ಕೂಡ ಪೊಲೀಸರು ಯಾಕೆ ಸುಮ್ಮನೆ ನಿಂತಿದ್ರು? ಏನ್ ಮಾಡ್ತಾ ಇದ್ರು ಅವರು? ಖಂಡಿತ ಶ್ರೀಪದ್, ಏನಂತ ಹೇಳಿದ್ರೆ ಇವತ್ತು ರೈತ ಸಂಘದ ಮುಖಂಡರು ಇವತ್ತು ಶ್ರೀನಿವಾಸಪುರದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಏನಂತ ಹೇಳಿದ್ರೆ, ಏನು ಮಾಜಿ ಸ್ಪೀಕರ್ ಆದಂತಹ ರಮೇಶ್ ಕುಮಾರ್ ಅವರು ಏನು ಅರಣ್ಯ ಭೂಮಿ ಒತ್ತುವರಿ ಮಾಡಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ಏನು ಅದನ್ನು ತೆರವುಗೊಳಿಸಬೇಕೆಂಬ ನಿಟ್ಟಿನಲ್ಲಿ ಏನು ರೈತ ಸಂಘದ ಮುಖಂಡರು ಏನು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಏನು ಅರಬತ್ತಲೆ ಪ್ರತಿಭಟನೆ ಸಹ ಮಾಡ್ತಾ ಇರೋ ಸಂದರ್ಭದಲ್ಲಿ ಏನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬೆಂಬಲಿಗರು ಅಲ್ಲಿಗೆ ಆಗಮಿಸಿದ ಸಂದರ್ಭದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿರುವಂತದ್ದು. ಅದರ ಜೊತೆಗೆ ಏನು ರೈತ ಸಂಘದ ಮುಖಂಡರ ಮೇಲೆ ಅಲ್ಲಿಯೂ ಸಹ ಮಾಡಿರುತ್ತಾರೆ. ಇದ್ರ ಜೊತೆಗೆ ಪೊಲೀಸರು ಸಹ ಅಲ್ಲಿ ಬಂದೋಬಸ್ತ್ ನಿಟ್ಟಿನಲ್ಲಿ ಅಲ್ಲಿದ್ದಂತ ಪೊಲೀಸರ ಮುಂದೆ ಇವತ್ತು ರೈತ ಸಂಘದ ಮುಖಂಡರ ಮೇಲೆ ಹಲ್ಲೆ ಮಾಡಿರುವಂತದ್ದು. ಪ್ರಮುಖವಾಗಿ ಏನಂತ ಹೇಳಿದ್ರೆ, ನವೆಂಬರ್ 6ರಂದು ಏನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಏನು ಅರಣ್ಯ ಒತ್ತುವರಿ ಭೂಮಿ ಆರೋಪ ಬಂದಿರುತ್ತೆ. ಈ ನೆಲೆಯಲ್ಲಿ ಸರ್ವೆ ಮಾಡುವಂತೆ ಏನು ಸುಪ್ರೀಂ ಕೋರ್ಟ್ ಆಗ್ಬೋದು ಮತ್ತೆ ಅರಣ್ಯ ಇಲಾಖೆಯವರು ಸಹ ಸೂಚನೆ ನೀಡುತ್ತಾರೆ. ಆದರೆ ಕೆಲವು ಕಾರಣಾಂತರಗಳಿಂದ ಆ ನವೆಂಬರ್ 6ರಂದು ತೆರವು ಕಾರ್ಯ ನಡೆದಿರುವುದಿಲ್ಲ. ಈ ನಿಟ್ಟಿನಲ್ಲಿ ರೈತ ಸಂಘದ ಮುಖಂಡರು ಏನು ರೈತರ ಭೂಮಿ ರೈತರು ವಶಪಡಿಸಿಕೊಂಡಿರುವಂತಹ ಅಂದ್ರೆ ಕೆಲವು ಅರಣ್ಯ ಭೂಮಿ ತೆರವು ಮಾಡ್ತಾರೆ ಅರಣ್ಯ ಇಲಾಖೆಯವರು. ಆದರೆ ಇವರು ಪ್ರಬಲರಾದಂತಹ ಏನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಏನು ಅರಣ್ಯ ಒತ್ತುವರಿ ಮಾಡಿದರೆ ಆರೋಪ ಬಂದರೂ ಸಹ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಎಂಬ ನಿಟ್ಟಿನಲ್ಲಿ ಇವತ್ತು ಏನು ರೈತ ಸಂಘದ ಮುಖಂಡರು ಪ್ರತಿಭಟನೆ ಮಾಡೋಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿನ ಕೆಲ ಬೆಂಬಲಿಗರು ಹಲ್ಲೆ ಮಾಡಿರುವಂತದ್ದು. ಈಗಾಗಲೇ ಕೆಲವು ಅಂದ್ರೆ ಎರಡು ಕಡೆಯವರು ಇವತ್ತು ದೂರ ಮಾಹಿತಿಗಾಗಿ. ಇನ್ನು ಅರಣ್ಯ ಭೂಮಿ ಒತ್ತುವರಿ ತೆರವಿಗೆ ಪ್ರತಿಭಟನೆ ನಡೆದಿರುವಂತಹ ಒಂದು ಘಟನೆ ನಡೆದಿದೆ. ಶ್ರೀನಿವಾಸಪುರ ತಾಲೂಕು ಕಚೇರಿಯ ಮುಂದೆ ಧರಣಿ ನಡೆದಿರೋದು. ರೈತರು ಮತ್ತು ರಮೇಶ್ ಕುಮಾರ್ ಬೆಂಬಲಿಗರ ನಡುವೆ ಗಲಾಟೆ ಆಗಿದೆ. ಕೆಲಕಾಲ ತಳ್ಳಾಟ ನೂಕಾಟವೂ ಕೂಡ ನಡೆದಿದೆ ಮುಖಂಡರ ಮಧ್ಯೆ. ಈ ವೇಳೆ ಕಾಂಗ್ರೆಸ್ ಮುಖಂಡರಿಂದ ರೈತರನ್ನ ಥಳಿಸುವ ಕೆಲಸವೂ ಆಗಿದೆಯಂತೆ. ಪೊಲೀಸರ ಸಮ್ಮುಖದಲ್ಲೇ ಕಾಂಗ್ರೆಸ್ ಮುಖಂಡರು ಈ ರೀತಿ ಹಲ್ಲೆಯನ್ನ ನಡೆಸ್ತಾ ಇದ್ರು. ಪೊಲೀಸರು ಸುಮ್ಮನೆ ನಿಂತಿರೋದು ವಿಪರ್ಯಾಸ. ರೈತ ಮುಖಂಡ ನಾರಾಯಣಗೌಡ, ಮಂಜುನಾಥ್ ಸೇರಿದಂತೆ ಹಲವರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ರೈತರು ಮತ್ತು ಮುಖಂಡರ ನಡುವೆ ಯಾವ ರೀತಿ ನೂಕಾಟ ತಳ್ಳಾಟ ಆಗಿದೆ. ಪೊಲೀಸರಿದ್ದಾರೆ ಅಲ್ಲಿ. ಆದಾಗ್ಯೂ ಕಾಂಗ್ರೆಸ್ನ ಮುಖಂಡರು ರೈತರ ಮೇಲೆ ಹಲ್ಲೆ ಮಾಡಿದಾರಂತೆ.
ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ಫೋನ್ ಸಂಪರ್ಕದಲ್ಲಿ ಸುರೇಶ್, ಯಾವ ಕಾರಣಕ್ಕಾಗಿ ಗಲಾಟೆ ನಡೀತು? ಕಾಂಗ್ರೆಸ್ ಮುಖಂಡರು ಅಲ್ಲಿ ರೈತರ ಮೇಲೆ ಹಲ್ಲೆ ಮಾಡ್ತಾ ಇದ್ರು ಕೂಡ ಪೊಲೀಸರು ಯಾಕೆ ಸುಮ್ಮನೆ ನಿಂತಿದ್ರು? ಏನ್ ಮಾಡ್ತಾ ಇದ್ರು ಅವರು? ಖಂಡಿತ ಶಿಪ್ ಅದೇನಂತ ಹೇಳಿದ್ರೆ ಇವತ್ತು ರೈತ ಸಂಘದ ಮುಖಂಡರು ಇವತ್ತು ಶ್ರೀನಿವಾಸಪುರದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇರೋಂಥದ್ದು. ಏನಂತ ಹೇಳಿದ್ರೆ ಏನು ಮಾಜಿ ಸ್ಪೀಕರ್ ಆದಂತಹ ರಮೇಶ್ ಕುಮಾರ್ ಅವರು ಏನು ಅರಣ್ಯ ಭೂಮಿ ಒತ್ತುವರಿ ಮಾಡಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ಏನು ಅದನ್ನು ತೆರವುಗೊಳಿಸಬೇಕೆಂಬ ನಿಟ್ಟಿನಲ್ಲಿ ಏನು ರೈತ ಸಂಘದ ಮುಖಂಡರು ಏನು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಏನು ಅರಬತ್ತಲೆ ಪ್ರತಿಭಟನೆ ಸಹ ಮಾಡ್ತಾ ಇರೋ ಸಂದರ್ಭದಲ್ಲಿ ಏನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬೆಂಬಲಿಗರು ಅಲ್ಲಿಗೆ ಆಗಮಿಸಿದ ಸಂದರ್ಭದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿರುವಂತದ್ದು. ಅದರ ಜೊತೆಗೆ ಏನು ರೈತ ಸಂಘದ ಮುಖಂಡರ ಮೇಲೆ ಹಲ್ಲೆಯೂ ಸಹ ಮಾಡಿರುತ್ತಾರೆ. ಇದ್ರ ಜೊತೆಗೆ ಪೊಲೀಸರು ಸಹ ಅಲ್ಲಿ ಬಂದೋಬಸ್ತ್ ನಿಟ್ಟಿನಲ್ಲಿ ಅಲ್ಲಿದ್ದಂತ ಪೊಲೀಸರ ಮುಂದೆ ಇವತ್ತು ರೈತ ಸಂಘದ ಮುಖಂಡರ ಮೇಲೆ ಹಲ್ಲೆ ಮಾಡಿರುವಂತದ್ದು. ಪ್ರಮುಖವಾಗಿ ಏನಂತ ಹೇಳಿದ್ರೆ ನವೆಂಬರ್ 6ರಂದು ಏನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಏನು ಅರಣ್ಯ ಒತ್ತುವರಿ ಭೂಮಿ ಆರೋಪ ಬಂದಿರುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ವೆ ಮಾಡುವಂತೆ ಏನು ಸುಪ್ರೀಂ ಕೋರ್ಟ್ ಆಗ್ಬೋದು ಮತ್ತೆ ಅರಣ್ಯ ಇಲಾಖೆಯವರು ಸಹ ಸೂಚನೆ ನೀಡ್ತಾರೆ. ಆದರೆ ಕೆಲವು ಕಾರಣಾಂತರಗಳಿಂದ ಆ ನವೆಂಬರ್ 6ರಂದು ತೆರವು ಕಾರ್ಯ ನಡೆದಿರೋದಿಲ್ಲ. ಈ ನಿಟ್ಟಿನಲ್ಲಿ ರೈತ ಸಂಘದ ಮುಖಂಡರು ಏನು ರೈತರ ಭೂಮಿ ರೈತರು ವಶಪಡಿಸಿಕೊಂಡಿರುವಂತಹ ಅಂದ್ರೆ ಕೆಲವು ಅರಣ್ಯ ಭೂಮಿ ತೆರವು ಮಾಡ್ತಾರೆ ಅರಣ್ಯ ಇಲಾಖೆಯವರು. ಆದರೆ ಇವರು ಪ್ರಬಲರಾದಂತಹ ಏನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಏನು ಅರಣ್ಯ ಒತ್ತುವರಿ ಮಾಡಿದರೆ ಆರೋಪ ಬಂದರೂ ಸಹ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಎಂಬ ನಿಟ್ಟಿನಲ್ಲಿ ಇವತ್ತು ಏನು ರೈತ ಸಂಘದ ಮುಖಂಡರು ಪ್ರತಿಭಟನೆ ಮಾಡೋಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿನ ಕೆಲ ಬೆಂಬಲಿಗರು ಹಲ್ಲೆ ಮಾಡಿರುವಂತದ್ದು. ಈಗಾಗಲೇ ಕೆಲವು ಅಂದ್ರೆ ಎರಡು ಕಡೆಯವರು ಇವತ್ತು ದೂರ ಸುರೇಶ್ ಮಾಹಿತಿಗಾಗಿ. ಇನ್ನು ಅರಣ್ಯ ಭೂಮಿ ಒತ್ತುವರಿ ತೆರವಿಗೆ ಪ್ರತಿಭಟನೆ ನಡೆದಿರುವಂತಹ ಒಂದು ಘಟನೆ ನಡೆದಿದೆ. ಶ್ರೀನಿವಾಸಪುರ ತಾಲೂಕು ಕಚೇರಿಯ ಮುಂದೆ ಧರಣಿ ನಡೆದಿರೋದು. ರೈತರು ಮತ್ತು ರಮೇಶ್ ಕುಮಾರ್ ಬೆಂಬಲಿಗರ ನಡುವೆ ಗಲಾಟೆ ಆಗಿದೆ. ಕೆಲಕಾಲ ತಳ್ಳಾಟ ನೂಕಾಟವೂ ಕೂಡ ನಡೆದಿದೆ ಮುಖಂಡರ ಮಧ್ಯೆ. ಈ ವೇಳೆ ಕಾಂಗ್ರೆಸ್ ಮುಖಂಡರಿಂದ ರೈತರನ್ನ ಥಳಿಸುವ ಕೆಲಸವೂ ಆಗಿದೆಯಂತೆ. ಪೊಲೀಸರ ಸಮ್ಮುಖದಲ್ಲೇ ಕಾಂಗ್ರೆಸ್ ಮುಖಂಡರು ಈ ರೀತಿ ಹಲ್ಲೆಯನ್ನ ನಡೆಸ್ತಾ ಇದ್ರು. ಪೊಲೀಸರು ಸುಮ್ಮನೆ ನಿಂತಿರೋದು ವಿಪರ್ಯಾಸ. ರೈತ ಮುಖಂಡ ನಾರಾಯಣಗೌಡ, ಮಂಜುನಾಥ್ ಸೇರಿದಂತೆ ಹಲವರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ರೈತರು ಮತ್ತು ಮುಖಂಡರ ನಡುವೆ ಯಾವ ರೀತಿ ನೂಕಾಟ ತಳ್ಳಾಟ ಆಗಿದೆ. ಪೊಲೀಸರಿದ್ದಾರೆ ಅಲ್ಲಿ. ಆದಾಗ್ಯೂ ಕಾಂಗ್ರೆಸ್ನ ಮುಖಂಡರು ರೈತರ ಮೇಲೆ ಹಲ್ಲೆ ಮಾಡಿದಾರಂತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ಫೋನ್ ಸಂಪರ್ಕದಲ್ಲಿ ಸುರೇಶ್, ಯಾವ ಕಾರಣಕ್ಕಾಗಿ ಗಲಾಟೆ ನಡೀತು? ಕಾಂಗ್ರೆಸ್ ಮುಖಂಡರು ಅಲ್ಲಿ ರೈತರ ಮೇಲೆ ಹಲ್ಲೆ ಮಾಡ್ತಾ ಇದ್ರು ಕೂಡ ಪೊಲೀಸರು ಯಾಕೆ ಸುಮ್ಮನೆ ನಿಂತಿದ್ರು? ಏನ್ ಮಾಡ್ತಾ ಇದ್ರು ಅವರು? ಖಂಡಿತ ಶಿಪ್ ಅದೇನಂತ ಹೇಳಿದ್ರೆ ಇವತ್ತು ರೈತ ಸಂಘದ ಮುಖಂಡರು ಇವತ್ತು ಶ್ರೀನಿವಾಸಪುರದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇರೋಂಥದ್ದು. ಏನಂತ ಹೇಳಿದ್ರೆ ಏನು ಮಾಜಿ ಸ್ಪೀಕರ್ ಆದಂತಹ ರಮೇಶ್ ಕುಮಾರ್ ಅವರು ಏನು ಅರಣ್ಯ ಭೂಮಿ ಒತ್ತುವರಿ ಮಾಡಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ಏನು ಅದನ್ನು ತೆರವುಗೊಳಿಸಬೇಕೆಂಬ ನಿಟ್ಟಿನಲ್ಲಿ ಏನು ರೈತ ಸಂಘದ ಮುಖಂಡರು ಏನು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಏನು ಅರಬತ್ತಲೆ ಪ್ರತಿಭಟನೆ ಸಹ ಮಾಡ್ತಾ ಇರೋ ಸಂದರ್ಭದಲ್ಲಿ ಏನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬೆಂಬಲಿಗರು ಅಲ್ಲಿಗೆ ಆಗಮಿಸಿದ ಸಂದರ್ಭದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿರುವಂತದ್ದು. ಅದರ ಜೊತೆಗೆ ಏನು ರೈತ ಸಂಘದ ಮುಖಂಡರ ಮೇಲೆ ಹಲ್ಲೆಯೂ ಸಹ ಮಾಡಿರುತ್ತಾರೆ. ಇದ್ರ ಜೊತೆಗೆ ಪೊಲೀಸರು ಸಹ ಅಲ್ಲಿ ಬಂದೋಬಸ್ತ್ ನಿಟ್ಟಿನಲ್ಲಿ ಅಲ್ಲಿದ್ದಂತ ಪೊಲೀಸರ ಮುಂದೆ ಇವತ್ತು ರೈತ ಸಂಘದ ಮುಖಂಡರ ಮೇಲೆ ಹಲ್ಲೆ ಮಾಡಿರುವಂತದ್ದು. ಪ್ರಮುಖವಾಗಿ ಏನಂತ ಹೇಳಿದ್ರೆ ನವೆಂಬರ್ 6ರಂದು ಏನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಏನು ಅರಣ್ಯ ಒತ್ತುವರಿ ಭೂಮಿ ಆರೋಪ ಬಂದಿರುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ವೆ ಮಾಡುವಂತೆ ಏನು ಸುಪ್ರೀಂ ಕೋರ್ಟ್ ಆಗ್ಬೋದು ಮತ್ತೆ ಅರಣ್ಯ ಇಲಾಖೆಯವರು ಸಹ ಸೂಚನೆ ನೀಡ್ತಾರೆ. ಆದರೆ ಕೆಲವು ಕಾರಣಾಂತರಗಳಿಂದ ಆ ನವೆಂಬರ್ 6ರಂದು ತೆರವು ಕಾರ್ಯ ನಡೆದಿರೋದಿಲ್ಲ. ಈ ನಿಟ್ಟಿನಲ್ಲಿ ರೈತ ಸಂಘದ ಮುಖಂಡರು ಏನು ರೈತರ ಭೂಮಿ ರೈತರು ವಶಪಡಿಸಿಕೊಂಡಿರುವಂತಹ ಅಂದ್ರೆ ಕೆಲವು ಅರಣ್ಯ ಭೂಮಿ ತೆರವು ಮಾಡ್ತಾರೆ ಅರಣ್ಯ ಇಲಾಖೆಯವರು. ಆದರೆ ಇವರು ಪ್ರಬಲರಾದಂತಹ ಏನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಏನು ಅರಣ್ಯ ಒತ್ತುವರಿ ಮಾಡಿದರೆ ಆರೋಪ ಬಂದರೂ ಸಹ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಎಂಬ ನಿಟ್ಟಿನಲ್ಲಿ ಇವತ್ತು ಏನು ರೈತ ಸಂಘದ ಮುಖಂಡರು ಪ್ರತಿಭಟನೆ ಮಾಡೋಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿನ ಕೆಲ ಬೆಂಬಲಿಗರು ಹಲ್ಲೆ ಮಾಡಿರುವಂತದ್ದು. ಈಗಾಗಲೇ ಕೆಲವು ಅಂದ್ರೆ ಎರಡು ಕಡೆಯವರು ಇವತ್ತು ದೂರ ಮಾಹಿತಿಗಾಗಿ